ಹೆಣ್ಣಿಗೆ 4 ಮೂಲೆನೂ ನೆಟ್ಟಿಗಿದ್ರೆ ನಿಜವಾಗ್ಲೂ ಅವಳು ಸಂತೋಷವಾಗಿ ಸುಖವಾಗಿ ನಿನ್ನ ಜೊತೇಲಿ ಇರ್ತಾಳೆ. ಅಡುಗೆ ಮನೆ, ಬೆಡ್ರೂಮು ಎಲ್ಲ ವಿಷಯದಲ್ಲೂ ಅವಳ ಜೊತೇಲಿ ಚೆನ್ನಾಗಿರಿ. ಆವಾಗ ಅವಳಿಗೆ ಬೇರೆ ಎಲ್ಲೋ ದೃಷ್ಟಿ ಹೋಗಲ್ಲ. ಅವನೇ ಆಧಾರ ಸ್ತಂಭ. ಅವನೇ ಇಲ್ಲ ಅಂದರೆ ನಿಮ್ಗಿಬ್ಬರ ಕತೆ ಏನು ಅಲ್ವಾ? ಸೊಸೆ ಬೇರೆ ಮದುವೆ ಆಗ್ಬಿಟ್ಟು ಹೋಗ್ಬೋದು, ನಿಮ್ಮ ಕತೆ ಏನು? ಬೆಡ್ರೂಮಲ್ಲಾಗಲಿ ಅವಳ ಮನಸ್ಸು ಬೇರೆ ಕಡೆ ಹೋಗೋಕ್ಕೆ ಶುರು ಆಗುತ್ತೆ. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಜನ ಬಂದು ನನಗೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಲ್ವ ನಂಬರು, ಆ ನಂಬರಿಗೆ ಬಂದು ಬರೀ ನೀವು ಹೆಣ್ಮಕ್ಳಿಗೆ ಮಾತ್ರ ವೀಡಿಯೋ ಮಾಡ್ತೀರಾ, ಗಂಡು ಮಕ್ಳಿಗೆ ವೀಡಿಯೋ ಮಾಡಿ ನಾವು ಹೇಗಿರಬೇಕು ಅಂತ ತಿಳ್ಕೊಳ್ತೀವಿ. ಪ್ಲೀಸ್ ಅಮ್ಮ, ನಮಗೆ ಈ ಕಡೆ ಅಮ್ಮನೂ ಬಿಡೋಕ್ಕಾಗ್ತಾಯಿಲ್ಲ, ನಮಗೆ ಹೆಂಡ್ತಿನೂ ಬಿಡೋಕ್ಕಾಗ್ತಾಯಿಲ್ಲ. ಏನಾದರೂ ಒಂದು ಹೇಳಿ. ನಮ್ಮ ತಾಯಿ ನಿಮ್ಮ ವೀಡಿಯೋಗಳನ್ನ ತುಂಬ ನೋಡ್ತಾರೆ. ನಿಮ್ಮ ಬಾಯಿಂದ ಏನಾದರೂ ವೀಡಿಯೋ ಬಂತು ಅಂದರೆ ಅವರು ಸ್ವಲ್ಪ ಆದರೂ ಚೇಂಜ್ ಆಗ್ತಾರೇನೋ. ನಮ್ಮ ತಾಯಿ ನಾನು ಹೆಂಡ್ತಿನ ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ, ಬಿಡೋಂಗಿಲ್ಲ, ಆ ಥರ ತುಂಬ ಕೋಪ ಮಾಡ್ಕೊಳ್ತಾರೆ. ಊಟ ಮಾಡಲ್ಲ. ನಾನು ಈ ಕಡೆ ಹೆಂಡ್ತಿನೂ ಬಿಡೋಕ್ಕಾಗ್ತಾಯಿಲ್ಲ, ಈ ಕಡೆ ತಾಯಿನೂ ಬಿಡೋಕ್ಕಾಗ್ತಾಯಿಲ್ಲ. ಆ ಥರ ಪರಿಸ್ಥಿತಿಲಿದ್ದೀನಿ. ನಾನು ಒಬ್ಬನೇ ಮಗ. ನನಗೇನಾದರೂ ಒಂದು ವೀಡಿಯೋ ಮಾಡಿದ್ರೆ ಅದನ್ನು ನಮ್ಮಮ್ಮ ನೋಡ್ತಾರೆ. ಅದಕ್ಕೆ ನಂದು ಸ್ವಲ್ಪ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಮ್ಮ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಗಂಡು ಮಕ್ಕಳಿಗೆ ಇದು ಗಂಡು ಮಕ್ಕಳು ನೀವು ಹೇಳ್ದಂಗೆ ಹೌದು, ತಾಯಿನೂ ಬಿಡೋಕ್ಕಾಗಲ್ಲ, ಹೆಂಡ್ತಿನೂ ಬಿಡೋಕ್ಕಾಗಲ್ಲ. ಯಾಕಂದರೆ ತಾಯಿ ನಮಗೆ ಜನ್ಮ ಕೊಟ್ಟಿರ್ತಾಳೆ. ನಂದು ಹಳೆ ವಿಡಿಯೋ ನೋಡಿರ್ಬೋದು ನೀವು. ನಮಗೋಸ್ಕರ ಜೀವನೇ ತೆಗೆದಿರ್ತಾಳೆ ತಾಯಿ. ಹೆಂಡ್ತಿ ಎಲ್ಲರೂ ಬಿಟ್ಟು ಬಂದಿರ್ತಾಳೆ. ಅಪ್ಪ ಅಮ್ಮ ಹುಟ್ಟಿದ ಮನೆ, ಒಂದು ಊರಿಂದ ಊರಿಗೆ ಹೋದರೆ ಊಟನೂ ಚೇಂಜ್ ಆಗುತ್ತೆ. ಅವಳು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಬಂದಿರ್ತಾಳೆ. ನೀವು ಈ ಕಡೆ ತಾಯಿನೂ ಸರಿಯಾಗಿ ನೋಡ್ಕೊಬೇಕು, ಹೆಂಡ್ತಿನೂ ಸಮನವಾಗಿ ನೋಡ್ಕೊಳ್ಬೇಕು ಅಲ್ವಾ? ನೀವು ತಾಯಿಗೆ ಏನು ಬೆಲೆ ಕೊಡಬೇಕು, ಏನು ಸಮಯ ಕೊಡಬೇಕು ಅವ್ರಿಗೆ ಕೊಡಿ. ಹೆಂಡ್ತಿಗೆ ತಿಳುವಳಿಕೆ ಹೇಳಿ, ಇನ್ನು ಎಷ್ಟು ವರ್ಷ ಇರ್ತಾರೆ ಅಮ್ಮ ನಮ್ಮ ಜೊತೆಯಲ್ಲಿ ಅಂತ ಹೇಳಿ. ಹೆಂಡ್ತಿನ ಸ್ವಲ್ಪ ನೀವು ಎಲ್ಲ ನಮ್ಮ ಕೈಯಲ್ಲಿದೆ. ಗಂಡು ಮಕ್ಕಳಾಗಿ, ನಾನು ಗಂಡು ಮಕ್ಕಳು ಹೇಳ್ತಾ ಇರೋದು, ಗಂಡು ಮಕ್ಕಳಾಗಿ ನಿಮ್ಮ ಕೈಯಲ್ಲಿದೆ. ಅಮ್ಮನ ಹೇಗೆ ನೋಡ್ಕೊಳ್ಬೇಕು, ಅಮ್ಮನ ಹೇಗೆ ಸಮಾಧಾನ ಮಾಡಬೇಕು, ಹೆಂಡ್ತಿನ ಹೇಗೆ ಸಮಾಧಾನ ಮಾಡಬೇಕು, ಎರಡೂ ನೀವು ಬ್ಯಾಲೆನ್ಸ್ ಮಾಡೋ ಥರ ನೀವು ಯೋಚನೆ ಮಾಡಬೇಕು. ನಾನು ಹೇಳೋದು, ಇವಾಗ ಒಂದು ಹೆಣ್ಣಿಗೆ ಅವಳು ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾಳೆ. ಅವಳಿಗೆ ನೀವು ಎಲ್ಲ ರೀತಿಲೂ, ನಾನು ಕೆಲವೊಂದು ಬಿಡಿಸಿ ಹೇಳೋದಕ್ಕಾಗಲ್ಲ, ಎಲ್ಲ ರೀತಿಲೂ ಅಡುಗೆ ಮನೆಯಲ್ಲಿ ಅವಳಿಗೆ ಏನು ಐಟಮ್ ಬೇಕು, ಏನು ಅಡುಗೆಗೆ ಏನು ಬೇಕು, ಅಂಬ್ಲಿ ಹಾಕ್ತಿರೋ, ಗಂಜಿ ಹಾಕ್ತಿರೋ, ಪ್ರತಿಯೊಂದು ತಂದೆ ಅವಳಿಗೆ ನೀವು ಕೊಟ್ಟರೆ ಅವಳು ಏನಕ್ಕೆ ಜಗಳ ಆಡ್ತಾಳೆ. ಒಂದು ಅವಳಿಗೆ ಒಂದು ಬಟ್ಟೆನ ಬರೆನ ನಿಮಗೇನು ನಿಮ್ಮ ಕೈಯಲ್ಲಿದ್ದಿದ್ದು, ರೇಷ್ಮೆ ಸೀರೆನೇ ಅಂತಲ್ಲ ಹೇಳ್ತಿರೋದು, ನಿಮಗೇನು ನಿಮ್ಮ ಕೈಯಲ್ಲಿ ಶಕ್ತಿ ಇದೆಯೋ ಅವಳದೊಂದು ಹುಟ್ಟುಹಬ್ಬಕ್ಕೋ ಒಂದು ಹಬ್ಬಕ್ಕೆ ಮನೆ ಮಂದಿ ಎಲ್ಲ ಒಂದು ಹೊಸ ಬಟ್ಟೆ ಅಷ್ಟೇ ಆ ಜೀವ ಬಯಸೋದು. ಹೆಣ್ಣು ಬಯಸೋದೇ ಅಷ್ಟು. ಆಮೇಲೆ ಅವಳ ಜೊತೇಲಿ ನೀವು ನಗ್ನಗ್ತಾ ಚೆನ್ನಾಗಿರ್ಬೇಕು. ಒಂದು ಫಿಲಮ್ಗೆ ಹೋಗೋದು, ಒಂದು ಪಾನಿಪುರಿ ತಿನ್ನಿಸೋದು, ಈ ಥರ. ಹೆಣ್ಣಿಗೆ ಏನು ಕಷ್ಟ, ಗಂಡ ಏನು ಕೆಲಸ ಮಾಡ್ತಿದ್ದಾನೆ. ಇವಾಗ ₹1,00,000 ನೀವು ದುಡಿತಾ ಇದ್ದೀರಾ ಗಂಡು ಮಕ್ಕಳು ಅಂದರೆ, ಆ ಹೆಣ್ಮಕ್ಳಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ನನ್ನ ಗಂಡ 1,00,000 ದುಡಿತಾ ಇದ್ದಾನೆ, ನಾನು ಇದನ್ನು ಕೇಳ್ಬೋದು, ಒಂದು ಉಂಗುರ ಕೇಳ್ಬೋದು, ಏನೋ ಒಂದು ಕೇಳ್ಬೋದು ಅಂತ ಅವಳ ತಲೆಯಲ್ಲಿರುತ್ತೆ. ಅದೇ ನೀವು ಒಂದು 15,000-20,000 ಸಂಬಳ ತೊಗೊಳ್ತಾ ಇದ್ದರೆ ಅವಳಿಗೂ ಗೊತ್ತಿರುತ್ತೆ, ನನ್ನ ಗಂಡ ಏನು ದುಡಿತಾ ಇದ್ದಾನೆ, ನಾನು ಏನು ಕೇಳ್ಬೋದು, ಏನು ಮಾಡ್ಬೋದು ಅನ್ನೋದು ಅವಳಿಗೂ ಗೊತ್ತಿರುತ್ತೆ. ಹಾಗಾಗಿ ಸಮನಾಗಿ ನೀವು ಅಮ್ಮನಿಗೆ ಟೈಮ್ ಕೊಡಿ. ಅಮ್ಮನಿಗೊಂದು BP, ಶುಗರು, ಒಂದು ಕಾಲು ನೋವು ಅಂದ್ರೆ ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ. ಟೈಮ್ ಮಾಡಿಕೊಂಡು ಕರ್ಕೊಂಡೋಗಿ ಶಾಪ್ ಕರ್ಕೊಂಡೋಗಿ ತೋರಿಸಿ, ಟೈಮಿಗೆ ಸರಿಯಾಗಿ ಮಾತ್ರೆ ತೊಗೊಂಡ ಪಕ್ಕದಲ್ಲಿ ಕೂತ್ಕೊಳ್ಳಿ. 1 ನಿಮಿಷ ಪಕ್ಕದಲ್ಲಿ ಕೂತ್ಕೊಂಡು ಅಮ್ಮ ಮಾತ್ರೆ ತೊಗೊಂಡ, BP ಮಾತ್ರೆ ತೊಗೊಂಡ, ಅಮ್ಮ ಶುಗರ್ ಮಾತ್ರೆ ತೊಗೊಂಡ, ತಿಂಡಿ ತಿಂದ, ಕಾಫಿ ಕುಡ್ದ, ನಾನು ಬರ್ತೀನಮ್ಮ ಕೆಲಸಕ್ಕೆ ಅಂತ ಹೇಳ್ಬಿಟ್ಟೋಗಿ ಆ ತಾಯಿ ಚೇಂಜ್ ಆಗ್ತಾಳೆ. ನೀವು ಅವಾಗ ಹೆಂಡ್ತಿಗೂ ಟೈಮ್ ಕೊಡ್ಬೋದು. ನೀವು ಬರೀ ತಾಯಿನ ಬಿಟ್ಬಿಟ್ಟು ಹೆಂಡ್ತಿಗೆ ಕೊಟ್ಟು ಟೈಮ್ ಕೊಡ್ತು ಅಂದರೆ ಹೆಂಡ್ತಿಗೆ ಸಿಟ್ಟು ಬರುತ್ತೆ, ತಾಯಿಗೆ ಸಿಟ್ಟು ಬರುತ್ತೆ. ಅದಕ್ಕೆ ನೀವೇನು ಮಾಡಿ, ನಾನು ಹೇಳೋದು ಸ್ವಲ್ಪ ಇಬ್ಬರಿಗೂ ಸಮನಾಗಿ ಬ್ಯಾಲೆನ್ಸ್ ಮಾಡಿ. ಅಮ್ಮ ಇದ್ದರು, ಹೆಂಡ್ತಿ ಜೊತೇಲಿದ್ರು, ಅಮ್ಮ ಇಲ್ಲ ಎಲ್ಲೋ ಇದ್ದರು, ಇನ್ನೊಬ್ಬ ಮಗನ ಮನೆಯಲ್ಲೋ ಇಲ್ಲ, ಒಬ್ರೊಬ್ರು ಏನು ಮಾಡ್ತಾರೆ, ಹಂಗಲ್ಲಿ ಇರೋದು ಬೇಡ ಅಂತ ಅವ್ರು ಹಳ್ಳೀಲಿ ಇರ್ತಾರೆ, ಮಗ ಸೊಸೆ ಪೇಟೆಯಲ್ಲಿ ಇರ್ತಾರೆ. ದಿನ ಅಮ್ಮನಿಗೊಂದು ಕಾಲ್ ಮಾಡಿ ಊಟ ಮಾಡ್ದ, ತಿಂಡಿ ತಿಂದ, ಮಾತ್ರೆ ತೊಗೊಂಡ ಅಂತ ಕೇಳಿ ಅಷ್ಟೇ ಬಯಸೋದು. ಆ ತಾಯಿ ಹೃದಯ ಬಯಸೋದು ಅಷ್ಟೇ, ಇನ್ನೇನು ಬಯಸಲ್ಲ. ಏನೋ ಅವರು ಹೊಲದಲ್ಲಿ ಏನಾದರೂ ಕೆಲಸ ಮಾಡಿ ದುಡ್ಡನ್ನ ಬೇಕಾದ್ರೆ ನಿಮಗೆ ಕೊಡ್ತಾರೆ. ಎಷ್ಟೋ ಜನ ನನಗೆ ಗೊತ್ತಿರೋರು ಅವರೇ ಮಗ ಸೊಸೆಗೆ ಇಟ್ಕೊಳ್ಳಿ ಅಂತ ಕೊಡ್ತಾರೆ. ಆ ಥರ ತಾಯಿ ಹೃದಯ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಹೆಂಡ್ತಿನ ನೀವು, ನಾನು ಒಂದು ಹೇಳ್ತೀನಿ, ಗಂಡು ಮಕ್ಕಳಿಗೆ ತುಂಬ ಜನದ್ದು ಜೀವನದಲ್ಲಿ ಇದು ನಡೆದಿರೋದು,
ನಡೆದಿರೋದು ನಡೀತಾ ಇರೋದು. ನೀವು ಅವಳಿಗೆ ಏನಕ್ಕೂ ಟೈಮ್ ಕೊಡಲಿಲ್ಲ ಅಂದರೆ, ಇವಾಗ ಅವಳೊಂದು ಡ್ರೆಸ್ ಹಾಕ್ಕೊಂಡಿದ್ದಾಳೆ, ಸಣ್ಣ ಪುಟ್ಟದೇ ಅವಳು ಆಸೆ ಪಡೋದು. ಅವಳೊಂದು ಡ್ರೆಸ್ ಹಾಕ್ಕೊಂಡು ಒಂದು ಸೀರೆ ಉಟ್ಕೊಂಡಿದ್ದಾಳ, ನೀವು ಅದನ್ನು ಹೊಗಳ್ಬೇಕು ಅವಳಿಗೆ. ತುಂಬ ಚೆನ್ನಾಗಿದೆ ನಿನ್ನ ಡ್ರೆಸ್. ಇವಾಗಿಂದ ಸ್ವಲ್ಪ ಕಲ್ತ್ಕೊಳ್ಳಿ ನೀವು. ಯಾವುದೇ ಏಜ್ ಆಗಿರ್ರಿ ನೀವು, ಆಯಿತಾ? ಎಷ್ಟೇ ವರ್ಷ ಆಗಿರಲಿ, ಹೆಂಡ್ತಿನ ಈ ಡ್ರೆಸ್ಸಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ ಅಂದರೆ ಅವಳಿಗೆ ತುಂಬ ಆಸೆ ಆಗಿ ನಿಮ್ಮನ್ನ, ಅವಳು ಯಾವುದೋ ಒಂದು ವಿಷಯದಲ್ಲಿ ನಿಮ್ಮನ್ನ ತಿರಸ್ಕಾರ ಮಾಡ್ತಾ ಇದ್ದಾಳೆ ಅಂತ ಅಂದ್ರೂ ಆಸೆ ಪಡೋಕ್ಕೆ ಶುರು ಮಾಡ್ತಾಳೆ. ಅವಳೊಂದು ಸೀರೆ ಹುಟ್ಟಿದ್ದಾಳೆ, ಕಲರ್ ನಿನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ, ಆವಾಗ ಅದೊಂದು ಮಾತಲ್ಲಿ ನೀವೇನು ಕಳ್ಕೊಳ್ಳೋದಿದೆ ಅಲ್ವಾ? ಆವಾಗ ಅವಳಿಗೆ ನೀವು ತುಂಬ ಇಷ್ಟ ಆಗಕ್ಕೆ ಶುರು ಆಗ್ತೀರ. ನಿಮ್ದು ಇನ್ನೂ ಬಾಂಧವ್ಯ, ಪ್ರೀತಿ, ವಿಶ್ವಾಸ ಇನ್ನೂ ಗಟ್ಟಿ ಆಗುತ್ತೆ ಅಲ್ವಾ? ಆಮೇಲೆ ಒಂದು ಕರ್ಕೊಂಡೋಗಿ ಒಂದು ಪಾನಿಪುರಿ, ಎಷ್ಟು ಪಾನಿಪುರಿ? ಒಂದು 40-50 ರೂಪಾಯಿನ ಒಂದು ಪಾನಿಪುರಿ ತಿನ್ನಿಸಿ, ಬಾ ನಾನು ಇವತ್ತು ಫ್ರೀ ಇದ್ದೀನಿ, ಹೊರಗಡೆ ಹೋಗಿ ಬರೋಣ, ಏನಾದ್ರು ತಿನ್ಕೊಂಡು ಬರೋಣ ಅಂದರೆ ಅವಳಿಗೂ ಒಂದು ದಿನ ಅಡುಗೆ ಮಾಡೋದು ತಪ್ಪುತ್ತಲ್ಲ ಅಂತ ಖುಷಿಗೆ ಬರ್ತಾಳೆ. ಮಕ್ಕಳಿದ್ದಾರೆ, ಮಕ್ಕಳನ್ನ ಕರ್ಕೊಂಡೋಗಿ, ಇಲ್ಲ ಮಕ್ಕಳು ದೊಡ್ಡವರಾಗಿದ್ದಾರೆ, ನೀವಿಬ್ಬರೇ ಸುತ್ತಾಡಿ. ಆ ಹೆಣ್ಣು ಬಯಸೋದೇ ಅದು. ಅಪ್ಪಿ ತಪ್ಪಿ ನೀವು ಅವಳಿಗೆ ಟೈಮ್ ಕೊಡಲಿಲ್ಲ, ಬರೀ ಬಿಸ್ನೆಸ್ಸು, ಬರೀ ಕೆಲಸ ಅಂತ ಮಾಡ್ಕೊಂಡಿತ್ತು ಅಂದರೆ ಅವಳ ಮನಸ್ಸು ಬೇರೆ ಕಡೆ ಹೋಗೋಕ್ಕೆ ಶುರು ಆಗುತ್ತೆ. ಯೋಚನೆ ಮಾಡಿ. ತುಂಬ ಜನದ ಜೀವನ ಇದೇ ಥರ ಆಗ್ತಾ ಇರೋದು ಇವಾಗ. ನೀವು ಅವಳಿಗೆ ಟೈಮ್ ಕೊಟ್ಟಿಲ್ಲ ಯಾವುದೇ ಒಂದಕ್ಕಾಗಲಿ, ನಾನು ಹೇಳ್ತಿರೋದು ಅಡುಗೆ ಮನೆಯಲ್ಲಾಗಲಿ, ಬೆಡ್ರೂಮಲ್ಲಾಗಲಿ, ಪ್ರತಿಯೊಂದು ವಿಷಯದಲ್ಲೂ ನಾನು ಹೇಳ್ತಿರೋದು, ನೀವು ಅವಳಿಗೆ ಟೈಮ್ ಕೊಟ್ಟಿಲ್ಲ ಅಂತ ಅಂದರೆ ಅವಳೇನಾಗುತ್ತೆ, ಬೇರೆ ಕಡೆ ಹೋಗೋಕ್ಕೆ ಶುರು ಆಗ್ತಾಳೆ. ಅವಾಗೇನಾಯಿತು? ಸಂಸಾರ ಛಿದ್ರ ಆಯಿತು ಅಲ್ವಾ? ಅವಳು ಬಯಸೋದೇ ಅಷ್ಟು, ತಾನು ಡ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿದೆ ಅಂತ ಹೇಳೋದು, ನನ್ನ ಗಂಡ ಚೆನ್ನಾಗಿದೆ ಅಂತ ಹೇಳಬೇಕು ಅಂತ. ನೀವು ಅಡುಗೆ ಮನೆಗೆ ಏನು ಬೇಕೋ ಅದನ್ನೆಲ್ಲ ತಂದಾಕಿದ್ರೆ ರುಚಿಯಾಗಿ ಅಡುಗೆ ಮಾಡಾಕ್ತಾಳೆ ಅಲ್ವಾ? ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಹೆಣ್ಣಿಗೆ 4 ಮೂಲೆನೂ ನೆಟ್ಟಗಿರಬೇಕು. ಮನೆಯಲ್ಲಿ 4 ಮೂಲೆ ಇರುತ್ತಲ್ಲ, ಆ 4 ಮೂಲೆನೂ ನೆಟ್ಟಗಿದ್ರೆ ಹೆಣ್ಣು ಚೆನ್ನಾಗಿರ್ತಾಳೆ, ಗಂಡು ಚೆನ್ನಾಗಿರ್ತಾರೆ. ಹೆಣ್ಣು ಅಷ್ಟೇ, ಗಂಡನ ಅರ್ಥ ಮಾಡಿಕೊಂಡು ಗಂಡನಿಗೆ ಏನು ಸಂಬಳ ಬರುತ್ತೆ ಅದರಲ್ಲೇ ಜೀವನ ಮಾಡೋದು ನೋಡಬೇಕು. ದೊಡ್ಡವ್ರನ್ನ ನೋಡಿ ನಾವು ಜೀವನ ಮಾಡೋದು ಬೇಡ, ದೊಡ್ಡವ್ರನ್ನ ನೋಡಿ ಜೀವನ ಮಾಡೋದು ಬೇಡ. ನಮಗಿಂತ ಕೆಳಗಿರ್ತಾರಲ್ಲ ಅವ್ರನ್ನ ನೋಡಿ ಜೀವನ ಮಾಡೋಣ. ಆವಾಗ ಇಬ್ಬರಿಗೂ ಅನೋನ್ಯತೆ ಬೆಳೆಯುತ್ತೆ. ನೀವು ಅಷ್ಟೇ, ಗಂಡು ಮಕ್ಕಳು ಏನು ಸಂಬಳ ಬರುತ್ತೆ ಅದನ್ನು ತಂದು ನೋಡು, ನನಗೆ 20,000 ರೂಪಾಯಿ ಸಂಬಳ ಬರ್ತಿರೋದು, ಮುಚ್ಚಿಟ್ಕೊಳ್ಳೋದೇನಕ್ಕೆ ನೀವು? ನಾನು ಹೇಳೋದು ಮುಚ್ಚಿಟ್ಕೊಳ್ಳೋದೇನಕ್ಕೆ? ನೋಡು, ನನಗೆ 20,000 ರೂಪಾಯಿ ಸಂಬಳ ಬರುತ್ತೆ, ನೋಡು ಇದಕ್ಕಿಷ್ಟು ಕಟ್ಟಿದ್ದೀನಿ, ಇದಕ್ಕಿಷ್ಟು ಇನ್ನಿಷ್ಟು ಉಳ್ತಿದೆ, ಇದರಲ್ಲಿ ನಾವು ಸಂಸಾರ ಮಾಡ್ಕೊಂಡು ಹೋಗೋಣ ಅಂತಂದರೆ ಅವಾಗ ಅವಳಿಗೂ ಅರ್ಥ ಆಗುತ್ತೆ. ಇಷ್ಟೆಲ್ಲ ಕಟ್ಟಿ ಒಂದು 4,000 ರೂಪಾಯಿ ಉಳಿತು, 4,000 ರೂಪಾಯಿ ನಾವು ಜೀವನ ಮಾಡಬೇಕು, ಆ ತಿಂಗಳೆಲ್ಲ ನಾವು ಕಳಿಬೇಕು ಅಂತ ಅವಳು ಅವಾಗ ಸ್ವಲ್ಪ ಖರ್ಚು ಕಡಿಮೆ ಮಾಡೋದು, ಒಂದು ಸೀರೆ ತೊಗೊಳ್ಳೋದು, ಒಂದು ಬಟ್ಟೆ ತೊಗೊಳ್ಳೋದು, ಏನೋ ಖರ್ಚು ಕಡಿಮೆ ಮಾಡ್ಕೊಂಡು ಅವಳು ಸ್ವಲ್ಪ ಉಳಿತಾಯ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇಬ್ಬರು ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡಿ, ಇಷ್ಟು ಸಂಬಳ ಬರುತ್ತೆ, ಇಷ್ಟು ಮಕ್ಳಿಗೆ ಫೀಸು, ಇದಷ್ಟು ಅಂತ ಮಾಡ್ಕೊಂಡು ಹೋದರೆ ನಿಮ್ಗೆ ನಿಜವಾಗ್ಲೂ ಎಲ್ಲ ರೀತಿಯಲ್ಲೂ ಸರಿಯಾಗುತ್ತೆ. ನೀವೇನು ಮುಚ್ಚಿಟ್ಟು ಸಂಬಳ ಏನೋ ಹೇಳ್ದೆ ಮುಚ್ಚಿಟ್ರೆ ಅವಳು ಗೊತ್ತಿರಲ್ಲ, ನನ್ನ ಗಂಡ ಏನೋ ದುಡಿತಾ ಇದ್ದಾನೆ. ನೀವೇನು ಮಾಡ್ತೀರಾ? ಮಕ್ಕಳನ್ನ, ಹೆಂಡ್ತಿನ ಸಂತೋಷ ಪಡಿಸೋಕ್ಕೋಸ್ಕರ ಸಾಲ ಮಾಡ್ಕೊಂಡು ಹೋಗ್ತೀರಾ. ಗಂಡು ಮಕ್ಕಳು ಸಾಲ ಮಾಡ್ಕೊಂಡು ಹೋಗ್ತೀರಾ. ಆ ಸಾಲ ಬೆಟ್ಟದಂಗೆ ಒಬ್ಬರ ಹತ್ರ ಸಾಲ ಮಾಡಿರ್ತೀರಾ. ಈ ತಿಂಗಳು ಒಂದು ಏನೋ ಅರ್ಜೆಂಟ್ಗೆ 2,000 ರೂಪಾಯಿ ಸಾಲ ಮಾಡ್ತೀರಾ. ಬರೋ ತಿಂಗಳು ಅವ್ರಿಗೆ ಕೊಡಬೇಕು, ನಿಮ್ಮ ಹತ್ರ ದುಡ್ಡಿಲ್ಲ, ಅವ್ರಿಗೆ ಕೊಡೋದಕ್ಕೆ 2,000, ನಿಮಗೂ ಇನ್ನು 2,000 ರೂಪಾಯಿ ಬೇಕು, 5,000 ರೂಪಾಯಿ ಸಾಲ ಮಾಡ್ತೀರಾ. 5,000 ರೂಪಾಯಿಗೆ 2,000 ಇದ್ದಿದ್ದು ಸಾಲ 5,000 ಆಯಿತು. 5,000 ಆಯಿತು. ನೆಕ್ಸ್ಟು ಅವ್ರಿಗೆ 5,000 ಕೊಡಬೇಕು, ನೀವು ದುಡ್ಡಿಲ್ಲ ನಿಮ್ಮ ಹತ್ರ ಕೊಡೋದಕ್ಕೆ. ಏನು ಮಾಡ್ತೀರಾ? 10,000 ಸಾಲ ಮಾಡ್ತೀರಾ. ಈ ಥರ ಬೆಳ್ಕೊಂಡು ಹೋಗುತ್ತೆ. ಅದ್ರ ಬದಲು ಹೆಂಡತಿ ಹತ್ರ ಕೂತ್ಕೊಂಡು ಮಾತಾಡ್ಬಿಡಿ. ನೋಡಮ್ಮ, ನನಗೆ ಬರೋದು 20,000 ರೂಪಾಯಿ ಸಂಬಳ ಅಮ್ಮ, ಎಷ್ಟು ಬರುತ್ತೆ ಅಷ್ಟು, ನನಗೆ ಬರೋದಿಷ್ಟು, ಇಷ್ಟರಲ್ಲೇ ಮಕ್ಕಳು ಫೀಸು, ಮನೆ ಬಾಡಿಗೆ, ಇದಕ್ಕೆ ಉಳಿತಾಯ, ನಾಳೆ ಒಂದು ಹುಷಾರಿಲ್ಲ ಅಂದರೆ ಅದಕ್ಕೊಂದು 500 ರೂಪಾಯಿ ತೆಗ್ದಿಡಮ್ಮ. ಇಬ್ಬರು ಕೂತ್ಕೊಂಡು ಮಾತಾಡಿ, ಆವಾಗ ಕರೆಕ್ಟಾಗಿರುತ್ತೆ. ಅಮ್ಮ ಏನಾದರೂ, ನಾನು ಹೇಳೋದು ಇವಾಗ ಅಪ್ಪ ಅಮ್ಮ, ನಾನು ತುಂಬ ಜನ ನೋಡಿದ್ದೀನಿ, ಇಲ್ಲೆಲ್ಲ ಮಳವಳ್ಳಿಲಿ, ಮಂಡ್ಯದಲ್ಲೆಲ್ಲ ಇದ್ದಾರೆ, ಮಗ ಸೊಸೆ ಎಲ್ಲ ಬೆಂಗಳೂರಲ್ಲಿದ್ದಾರೆ. ಅವರು ಅಲ್ಲೇ ಹೊಲದ ಕೆಲಸ ಮಾಡಿಕೊಂಡು, ಗದ್ದೆ ಕೆಲಸ ಮಾಡ್ಕೊಂಡು ಊರಲ್ಲಿದ್ದಾರೆ. ಅವರೆಲ್ಲ ಏನು ಮಾಡ್ತಾರೆ? ದುಡಿದು ಮಗನಿಗೆ ಕೊಡ್ತಾರೆ. ಕುರಿ ಸಾಕಿದ್ದಾರೆ ಒಬ್ಬರು, ನನಗೆ ತುಂಬ ಬೇಕಾದವರು. ಅವರು ಕುರಿ ಒಂದು ಮಾರಿದಾಗ ಮಗನಿಗೆ ಕೊಡ್ತಾರೆ. ಯಾಕಂದರೆ ಬೆಂಗಳೂರಲ್ಲಿ ತುಂಬ ಖರ್ಚು ಅಂತ ಹೇಳಿ ಮಗನಿಗೆ ಕೊಡ್ತಾರೆ. ತಗೋಪ್ಪ, ಕುರಿ ಮಾರಿದೆ ಇಷ್ಟು ದುಡ್ಡು ಬಂತು ತಗೋ ಅಂತ ಹೇಳ್ತಾರೆ. ನೀವು ಅಪರೂಪಕ್ಕೆ ಒಂದ್ಸರಿ ಅಮ್ಮನ ಕೇಳಿ, ಅಮ್ಮ ದುಡ್ಡೇನಾದರೂ ಬೇಕಾ? ಅವ್ರು ತಗೊಳ್ಳಲ್ಲ. ನೀವು ಕೇಳಿ, ಅಮ್ಮ ದುಡ್ಡೇನಾದರೂ ಬೇಕಾ, ನಿನ್ಗೇನಾದ್ರು ಖರ್ಚಿಗಿದೆಯಾ,
ಮಾತ್ರೆ ಎಲ್ಲ ಇದೆಯಾ ಅಂತ. ಒಂದು ಮಾತು ಕೇಳಿ, ಅಮ್ಮ ಜೊತೇಲಿದ್ದರೆ ಒಂದು 10 ನಿಮಿಷ 10 ನಿಮಿಷ ಕೂತ್ಕೊಂಡು ಅಮ್ಮನ ಹತ್ರ ಮಾತಾಡಿ. ಸಂಸಾರ ಒಡಿಬಾರ್ದು ಅಂದರೆ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಹೇಳೋದು. ಹಾಗೂ ಹಣೆ ಬರದಲ್ಲಿ ಬರದೇ ಇತ್ತು, ನೀವು ಅಷ್ಟು ಚೆನ್ನಾಗಿ ನೋಡಿಕೊಂಡು ಅವಳು ಹೆಂಡ್ತಿ ಆದವಳು ಏನೋ ಒಂದು ವ್ಯಾಮೋಹಕ್ಕೆ ಬಿತ್ತು ಓದ್ಲು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಬುದ್ಧಿ ಇರೋರು ಅನ್ನ ತಿಂತಾರೆ, ಬುದ್ಧಿ ಇಲ್ದೋರು ಇನ್ನೇನೋ ತಿಂತಾರೆ. ಹಾಗೆ ನಾವು ಸಂಸಾರ ಒಡಿದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿರುತ್ತೆ, ಗಂಡು ಮಕ್ಳ ಕೈಯಲ್ಲಿರುತ್ತೆ. ತುಂಬ ಇವಾಗೆಲ್ಲ ಡೈವರ್ಸು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಡೈವರ್ಸ್ ಆಗುತ್ತೆ. ಯಾಕೆ? ನನಗೊಬ್ರು ತುಂಬ ಬೇಕಾದವರು, ಅವ್ರಿಗೆ 30 ವರ್ಷ ಮಗಳು ಡೈವರ್ಸ್ ಆಯಿತು. ಆ ಹುಡುಗ, ಅವಳು ಓದಿದ್ದಾಳೆ, ಅವನು ಅಷ್ಟು ಓದಿರಲಿಲ್ಲ, ಅವಳನ್ನ ಹಿಡ್ಕೊಂಡು ಹೊಡಿತಿದ್ದ. ಈಗಿನ ಕಾಲದ ಮಕ್ಕಳು ಯಾರು ಏಟು ತಿಂತಾರೆ? ಆದರೂ ಪಾಪ ಆ ಮಗು ಒಡಿಸ್ಕೊಂಡು 2 ವರ್ಷ ಸಂಸಾರ ಮಾಡ್ತು. ಯಾರಿಗೂ ಹೇಳಿಲ್ಲ, ಅಪ್ಪ ಅಮ್ಮನಿಗೆ ಸಮೇತ ಹೇಳಲಿಲ್ಲ. 2 ವರ್ಷ ಸಂಸಾರ ಮಾಡ್ತು. ಕೊನೆಗೆ ಆ ಮಗು ಕೈಲಿ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆ ಮಗು ಕೈಲಿ ತಡ್ಕೊಳ್ಳೋಕ್ಕಾಗದೆ ಡೈವರ್ಸ್ ಕೊಡ್ತು. ಹಾಗೆ ಆ ಥರ ಆಗುತ್ತೆ. ಗಂಡು ಮಕ್ಕಳು ನಾನೇ ಗಂಡು ಅನ್ನೋದು ಅಹಂ ಬಿಟ್ಬಿಡಿ. ಇವಾಗ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಜಾಸ್ತಿ ದುಡಿತಾ ಇದ್ದಾರೆ. ಮನ್ಸು ಮಾಡಿದ್ರೆ ಅವರು ಡೈವರ್ಸ್ ಕೊಟ್ಟು ಹೋಗ್ಬೋದು. ಆ ಹುಡುಗಿ 2 ವರ್ಷ ಯಾಕೆ ಜೀವನ ಮಾಡ್ತು? ಸಮಾಜ ಅಪ್ಪ ಅಮ್ಮನಿಗೊಂದು ಬೆಲೆ ಉಳಿಸ್ಬೇಕು, ಸಂಬಂಧಿಕರ ಮುಂದೆ ನಮ್ಮ ಅಪ್ಪ ಅಮ್ಮ ತಲೆ ತಗ್ಗಿಸ್ಬಾರ್ದು ಅಂತ ಎಷ್ಟು ಹೊಡೆಯೋನಂದರೆ, ಕೊರೋನಾ ಮುಗಿದ ಮೇಲೂ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದ ಮಗು. ಇಲ್ಲೆಲ್ಲ ಕೆನ್ನೆ ಮೇಲೆ ಹೊಡೆದಿರೋದು ಮಾರ್ಕ್ ಹಾಗೆ ಬೀಳ್ತಾ ಇತ್ತು. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದ ಮಗು. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಇದು ಹಾಸ್ಪಿಟ್ಲಲ್ಲಿ ರಿಸೆಪ್ಷನಿಸ್ಟ್ ಅದು ಆ ಮಗು. ಆ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇತ್ತು. ಆ ಮಗು 2 ವರ್ಷ ಯಾಕೆ ಸಂಸಾರ ಮಾಡ್ತು? ಹಾಗೆ ಗಂಡು ಮಕ್ಕಳು ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ, ಅಮ್ಮನಿಗೆ ಬೆಲೆ ಕೊಡಿ ಬೇಡ ಇಲ್ಲ ಅಂತ ಯಾರೂ ಹೇಳಲ್ಲ. ಆದರೆ ಸ್ವಲ್ಪ ಅಮ್ಮನಿಗೂ ಬೆಲೆ ಕೊಡಿ. ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ಹೆಣ್ಮಗುಗೂ ಬೆಲೆ ಕೊಡಿ. ಅವಳದ್ದೇನು ಆಸೆ ಆಕಾಂಕ್ಷೆ, ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆನೇ ಇರೋದು, ತುಂಬ ದೊಡ್ಡದಾಗೇನೂ ಇರಲ್ಲ. ಹಾಗಾಗಿ ಸ್ವಲ್ಪ. ಆಮೇಲೆ ಹೆಣ್ಮಕ್ಳು ಅಷ್ಟೇ, ತವ್ರ ಮನೇನ ಹೊಗಳ್ಬೇಕು, ತುಂಬ ಹೊಗಳ್ಬೇಕು. ತವ್ರ ಮನೇನ ಬಿಟ್ಕೊಡ್ಬಾರ್ದು ಯಾವುದೇ ವಿಷಯದಲ್ಲಿ. ಆದರೆ ನೀವಿವಾಗ ತವ್ರ ಮನೆ ಬಿಟ್ಟು ಅತ್ತೆ ಮನೆಗೆ ಬಂದಿರ್ತೀರ, ನಿಮ್ಮದೇ ಮನೆ ಅದನ್ನು ನೀವು ತೆಗಳ್ಬಾರ್ದು. ನಾನು ತವ್ರ ಮನೇಲಿ ಹಾಗಿದ್ದೆ, ನಾನು ತವ್ರ ಮನೇಲಿ ಹೀಗಿದ್ದೆ, ಇಲ್ಲಿ ಆಗಿದ್ದೀನಿ, ಇಲ್ಲಿ ಹೀಗಿದ್ದೀನಿ ಅಂದರೆ ದೇವರು ನಾವು ಯಾವ ರೀತಿ ಅಂತಿರ್ತೀವಿ ಅದೇ ರೀತಿ ಇಟ್ಟಿರ್ತಾನೆ. ಹಾಗಾಗಿ ಖುಷಿಯಾಗಿರಿ. ಇವಾಗ ತವ್ರ ಮನೆ ಮುಗೀತು ನಿಮಗೆ. ಅಲ್ಲಿ ಒಬ್ಳು ಅತ್ತಿಗೆ ಬಂದಿರ್ತಾಳೆ, ಅತ್ತಿಗೆನೋ ತಮ್ಮನ ಹೆಂಡ್ತಿನೋ ಅಣ್ಣನ ಹೆಂಡ್ತಿನೋ ಯಾರೋ ಬಂದಿರ್ತಾಳೆ, ಅವಳದು ಮನೆ ಅದು. ನಿಮ್ಮನೆ ಇದು. ನಿಮ್ದು ಏನಿದೆಯೋ ಜವಾಬ್ದಾರಿ ನೀವು ಮಾಡ್ಕೊಬೇಕಿಲ್ಲಿ. ಅತ್ತೆ ಅಮ್ಮನ್ನೇ ಅತ್ತೆ ಥರ ನೋಡ್ಕೊಳ್ಳಿ. ನಿನ್ನೆ ನಂದೊಂದು ವೀಡಿಯೋಗೆ ಕಮೆಂಟ್ ಮಾಡಿದ್ದಾರೆ, ನಿಮಗೆ ಸೊಸೆ ಇದ್ದಿದ್ರೆ ಯಾವ ಥರ ನೋಡಿಬೇಕಾರೆ ಯಾರಾದರೂ ಆ ಕಮೆಂಟ್ ತೆಗೆದು ನೋಡಿ, ನಿಮಗೆ ಸೊಸೆ ಇದ್ದಿದ್ರೆ ಯಾವ ಥರ ನೋಡ್ಕೊಳ್ತಾ ಇದ್ರಿ ಅಂತ ಕೇಳಿ. ನಾನು ಯಾರ ವಿಷಯಕ್ಕೂ ಹೋಗ್ತಾ ಇರಲಿಲ್ಲ. ನನಗೆ ಸೊಸೆ ಇಲ್ಲ, ಮಗ ಇಲ್ಲ, ನಾನು ಯಾರ ವಿಷಯಕ್ಕೂ ಹೋಗ್ತಾ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ತೀನಿ. ನಾನು ಒಂದು ಹೇಳ್ತೀನಿ, ನನ್ನ ಮಗಳನ್ನೂ ಸಮೇತ ನಾನು ಕೇಳಲ್ಲ. ಅವಳಗಳವ ಅಮ್ಮ ಇಂಥ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಹೌದಮ್ಮ ಓಟ್ ಬನ್ನಿ ಅಂತೀನಿ ಅಷ್ಟೇ ಹೊರ್ತು ಎಲ್ಲಿಗೆ, ಎಷ್ಟು ದಿನ ಬರ್ತೀರಾ, ಎಷ್ಟು ದಿನ ಟ್ರಿಪ್ಪು, ನಾನು ಇವತ್ತವರೆಗೂ ನನ್ನ ಮಗಳನ್ನ ಕೇಳಲ್ಲ. ನಾನು ಅದು ಅವ್ರವ್ರ ಇಷ್ಟ, ಅವ್ರು ದುಡಿತಾ ಇದ್ದಾರೆ, ಅವ್ರಿಷ್ಟ. ನಾವು ಕೇಳಿ ಸಣ್ಣವ್ರಾಗಬಾರ್ದು. ಅವ್ರು ಹೇಳಿದ್ರೆ ನಾವು ಹೌದಮ್ಮ, ನನ್ನ ಮಗಳು ಪ್ರತಿಯೊಂದು ಹೇಳ್ತಾಳೆ, ಆದರೆ ನಾನು ಎದುರುಗಡೆ ನಾನೇನು ಕೇಳಲ್ಲ. ನಾನು ಯಾರಿಗೂ ಏನು ಕೇಳಲ್ಲ. ತುಂಬ ಜನದ ಅಧಿಕ ಪ್ರಸಂಗ ಇರುತ್ತೆ. ಏನಾದರೂ ಒಂದು ಒಡವೆ ತೊಗೊಂಡ್ರೆ, ಇದು ತೊಗೊಂಡ್ರೆ, ಯಾವಾಗ ತೊಗೊಂಡ್ರಿ, ನಮ್ಗೆ ಹೇಳಲಿಲ್ಲ, ಈ ಸೀರೆ ತೊಗೊಂಡ್ರೆ ಅದಕ್ಕೆ ನಮ್ಮ ಅತ್ತಿಗೆ ಪ್ರತಿಯೊಂದು ವೀಡಿಯೋ ನೋಡ್ತಾಳೆ. ನಾನು ಇವತ್ತವರೆಗೂ ನಮ್ಮ ಅತ್ತಿಗೆನ ನಾನು ಎಷ್ಟು ಫ್ರೆಂಡ್ ಆಗಿದ್ದೀವಿ ಗೊತ್ತಾ, ನಾನು ನಮ್ಮ ಅತ್ತಿಗೆನೂ ಅಷ್ಟೇ. ಇಷ್ಟರವರೆಗೂ ನನ್ನ ಹತ್ರ ಏನು ಬೇಬಿ ಇದು ಹೊಸ ಸೀರೆನಾ, ಹೊಸ ಸರಾನ ಅಂತ ನಮ್ಮ ಅತ್ತಿಗೆನೂ ಇವತ್ತವರೆಗೂ ಕೇಳಿಲ್ಲ. ನಾನು ತೋರಿಸ್ರೆ ಅದಕ್ಕೆ ಇದು ತೊಗೊಂಡೆ ಅದಕ್ಕೆ ಅಂದರೆ ಹೌದಾ ಬೇಬಿ ಚೆನ್ನಾಗಿದೆ ಅಂತಾರೆ. ನಾನು ಇವತ್ತವರೆಗೂ ನಮ್ಮ ಅತ್ತಿಗೆನ 91 ಮದುವೆ ಆಗಿದ್ದು ನಮ್ಮ ಅತ್ತಿಗೆದು, 91 ಮರ್ತೋಗಿದೆ. ಅವತ್ತಿಂದ ಇವತ್ತವರೆಗೂ ಅದಕ್ಕೆ ಇದು ಮಾಡಿಸಿದ್ರ, ನನಗೆ ಹೇಳಲೇ ಇಲ್ಲ ನೀವು ಅಂತ ಇವತ್ತವರೆಗೂ ನಾನು ಅವ್ರನ್ನ ಕೇಳಲಿಲ್ಲ. ಹಾಗೆ ನಮ್ಮದು ಏನು ಲೆವೆಲ್ ಇದೆ ಅದನ್ನು ಮಾತ್ರ ನಾವು ನಡ್ಸ್ಕೊಂಡು ಹೋದರೆ ನಮಗೆ ಬೆಲೆ ಇರುತ್ತೆ. ಮಗಳಾಗಿರ್ಬೋದು, ಅಳಿಯ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಮಗ ಆಗಿರ್ಬೋದು. ನನಗೆ ಸೊಸೆ ಇರ್ತಿದ್ರೆ ನಾನು ಖಂಡಿತ ಏನೂ ಕೇಳ್ತಾ ಇರಲಿಲ್ಲ. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಬಂದಿದ್ದಾಳೆ ಅವಳು ಅಂದರೆ ಎಷ್ಟೋ ಆಸೆ ಆಕಾಂಕ್ಷೆ ಇಟ್ಕೊಂಡು ಬಂದಿರ್ತಾಳೆ.
ಅತ್ತೆ ಮನೇಲಿ ಆಗಿರ್ಬೋದು, ಅತ್ತೆ ಮನೇಲಿ ಹೀಗಿರ್ಬೋದು ಅಂತ ಅಂದ್ಕೊಂಡು ಬಂದಿರ್ತಾಳೆ. ಅವಳ ಆಸೆಗೆ ಬಿಟ್ಬಿಡ್ಬೇಕು ನಾವು. ನಮ್ಮದೇನಿದೆಯೋ ಊಟ ತಿಂಡಿ ನಾವು ಅದ್ರ ನೋಡ್ಕೊಂಡು ಇದ್ಬಿಡ್ಬೇಕು. ಮಗನಿಗೆ ನೀನು ಯಾಕೆ ಅಲ್ಲೋದೆ, ನೀನು ಇಲ್ಲಿ ಯಾಕೆ ಬಂದೆ, ನನಗೆ ಹೇಳ್ಬಿಟ್ಟು ಹೋದ, ಅವೆಲ್ಲ ನಾವು ಅಧಿಕಾರ ಚಲಾಯಿಸಬಾರ್ದು. ಅತ್ತೆ ಆದವರು ಅಧಿಕಾರ ಚಲಾಯಿಸಬಾರ್ದು. ಇಷ್ಟು ದಿನ ನಮ್ಮ ಮಗ ಅವನು, ಇವಾಗ ಅವನಿಗೆ ಅಂತ ಒಂದು ಜೀವ ಬಂದಿದ್ದಾಳೆ, ಅವಳು ನೋಡ್ಕೊಳ್ತಾಳೆ ಯೋಗಕ್ಷೇಮ. ನೀವು ನಮ್ಮದೇ ಆಟ ನಮ್ಮದೇ ನಡಿಬೇಕು ಅನ್ನೋದನ್ನ ನೀವು ಅಮ್ಮ ಆದವ್ರು ಬಿಡಬೇಕು. ಮಗನಿಗೇನಾಗುತ್ತೆ, ಇಲ್ಲಿ ಒಬ್ಬ ಗಂಟು ಮಗನಿಗೇನಾಗುತ್ತೆ, ಯಾರ ಕಡೆನೂ ಈ ಕಡೆ ಅಮ್ಮನೂ ಬಿಟ್ಕೊಡೋಕ್ಕಾಗಲ್ಲ, ಈ ಕಡೆ ಹೆಂಡ್ತಿನೂ ಬಿಟ್ಕೊಡೋಕ್ಕಾಗಲ್ಲ, ಆ ಥರ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ನೀವು ತಾಯಿಯಾದವರು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಅವನಿಗಂತ ಒಂದು ಜೀವ ಬಂದಿದೆ, ನೋಡ್ಕೊಳ್ತಾಳೆ, ನಾನು ಆರಾಮಾಗಿರೋಣ ಅಂತೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ. ನೀವು ವಾಕಿಂಗ್ ಹೋಗ್ತೀರಾ, ಎಕ್ಸಸೈಸ್ ಮಾಡ್ತಿರೋ, ಟೈಮಿಗೆ ಸರಿಯಾಗಿ ಮಾತ್ರೆ ತೊಗೊಳ್ತಿರೋ, ನೀವೇನು ಅಡುಗೆ ಮಾಡಿ, ಇವಾಗ ನಿಮ್ಮ ಮಗನಿಗೆ ಇಷ್ಟ, ಒಂದು ದಿನ ನೀವು ಅಡುಗೆ ಮಾಡಿ ಮಗನಿಗೆ ಬಡಿಸಿ, ಸೊಸೆಗೂ ಕೊಡಿ. ಸೊಸೆನೇ ಮಗಳಂತ ನೋಡ್ಕೊಳ್ಳಿ. ಸೊಸೆನೂ ಅಷ್ಟೇ, ನಿಮ್ಮಮ್ಮ ಎಲ್ಲೋ ದೂರ ಇರ್ತಾರೆ, ಹತ್ರ ಇರೋದು ಅಮ್ಮ ಯಾರು, ನಿಮ್ಮ ಅತ್ತೆನ ಪ್ರೀತಿಯಿಂದ ಅಮ್ಮನ ಥರ ನೋಡ್ಕೊಳ್ಳಿ. ಸ್ವಲ್ಪ ದಿವಸ ಅವ್ರಿಗೂ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಯಾಕಂದರೆ ಹೊಸ್ದಾಗಿ ಬಂದಿರ್ತೀರ ನೀವು ಅಷ್ಟೇ. ನಾನು ಸೊಸೆ ಅನ್ನೋದು ಅಧಿಕಾರ ಮಾಡಿಬಿಡಿ, ಅತ್ತೆ ಆದವರು ಅಧಿಕಾರ ಚಲಾಯಿಸ್ಬಿಡಿ. ಎಲ್ಲರೂ ಚೆನ್ನಾಗಿದ್ರೆ, ಒಂದು ಕೆಲಸಕ್ಕೆ ಹೋಗೋರು ಒಂದು ಆಟೋ ಡ್ರೈವರ್ ಆಗಿರ್ತಾರೆ, ಇಲ್ಲ ಒಂದು ಕ್ಯಾಬ್ ಡ್ರೈವರ್ ಆಗಿರ್ತಾರೆ ಮಗ, ಇಲ್ಲ ಸ್ವಂತ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಟೂ ವೀಲರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ನೀವಿಲ್ಲ ಅತ್ತೆ ಸೊಸೆ ಜಗಳ ಆಡಿದಾಗ ಏನಾಗುತ್ತೆ, ಅವನಿಗೆ ಮನೇಲಿ ಗಂಡು ಹುಡುಗನಿಗೆ ಅವನಿಗೆ ಪರಿಣಾಮ ಬೀರುತ್ತೆ. ಅವನು ಅದೇ ಟೆನ್ಷನಲ್ಲಿ ಹೋಗಿ ಅಲ್ಲಿ ಕೆಲಸ ಸರಿಗೆ ಮಾಡಲಿಲ್ಲ, ಅಲ್ಲಿ ಡ್ರೈವಿಂಗ್ ಸರಿಗೆ ಮಾಡಲಿಲ್ಲ, ಏನೋ ಹೆಚ್ಚು ಕಡಿಮೆ ಆಯಿತು ಅಂದರೆ ಆಧಾರ ಸ್ತಂಭನೇ ಅವನು. ಗಂಡು ಹುಡುಗ ಅವನೇ ಆಧಾರ ಸ್ತಂಭ. ಅವನೇ ಇಲ್ಲ ಅಂದರೆ ನಿಮ್ಗಿಬ್ಬರ ಕತೆ ಏನು ಅಲ್ವಾ? ಸೊಸೆ ಬೇರೆ ಮದುವೆ ಆಗ್ಬಿಟ್ಟು ಹೋಗ್ಬೋದು, ನಿಮ್ಮ ಕತೆ ಏನು? ಅಮ್ಮನ ಕತೆ ಅಲ್ವಾ? ದಯವಿಟ್ಟು ನಾನು ಹೇಳೋದು, ಅದಕ್ಕೋಸ್ಕರ ನಾನು ಹೇಳೋದು, ಆರಾಮಾಗಿ ಇಡಕ್ಕೆ ಬಿಟ್ಬಿಡಿ ಮಗ ಸೊಸೆನ. ಆರಾಮಾಗಿ ಎಲ್ಲಿ ಹೋಗ್ತೀರಾ ಬರ್ತೀರಾ, ಓಟ್ ಬರ್ತೀವಿ ಅಂದಿದ ತಕ್ಷಣ ಎಲ್ಲಿಗೆ ಅಂತಲೂ ಕೇಳಬೇಡಿ. ಅವ್ರಾಗ ಅವ್ರು ಹೇಳಿದ್ರ, ಹೌದಾ ಓಟ್ ನಿಮ್ಮ ಹುಷಾರು ಅಂತಾನೆ, ಯಾಕೆ ಹೇಳಲಿಲ್ಲ, ಹಾಗೆಲ್ಲ ಅಧಿಕಾರ ಚಲಾಯಿಸ್ಬೇಡಿ. ನನಗೆ ಗೊತ್ತಿರೋದೇ ಒಂದು ಸಂಸಾರ ಇದೆ, ಈಗಲೂ ಅಷ್ಟೇ, ಮೊಮ್ಮಕ್ಳಿಗೆ ಮದುವೆ ಮಾಡೋ ವಯಸ್ಸು ಬಂದ್ರೂ ಆಯ ಮುಂದೆ ಅಧಿಕಾರ. ಇದು ಬಿಳಿಕಾಗೆ ನೋಡು ಅಂದ್ರೂ ಮನೇಲಿರೋರೆಲ್ಲ ಹೌದು ಬಿಳಿಕಾಗೆ ಅಂತ ಹೇಳಬೇಕು, ಆ ಥರ ಇದೆ. ಅವಳಿಗೆ ಏನು ಒಂದು ಫ್ರೀಡಮ್ ಅನ್ನೋದೇ ಇಲ್ಲ. ಆ ಥರ ಅವಳೆಷ್ಟು ಕೊರಗ್ತಾಳೆ ಮನಸ್ಸಲ್ಲಿ, ಆ ಥರ ಬೇಡ. ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವರೆಲ್ಲಾದರೂ ಹೋಗುವಾಗ, ಅಮ್ಮ ಇಂಥ ಕಡೆ ಓಟ್ ಬರ್ತೀವಮ್ಮ, ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಊಟಕ್ಕೆ, ಹೌದಪ್ಪ ಓಟ್ ಬನ್ನಿ, ನನಗೂ ಇಂಥದ್ದು ತಂದುಬಿಡಿ ಅಂತ ಹೇಳಿ ನಿಮಗೆ ಬೇಕು ಅನಿಸಿದ್ರೆ ಈ ಥರ ಮಾಡಿ. ಅವ್ರು ಕರೆದ್ರೆ ನೀವು ಹೋಗಿ, ಇಲ್ಲ ಅಂದರೆ ಬೇಡ ಅಲ್ವಾ? ಈ ಥರ ಮಾಡ್ಕೊಂಡು ಹೋದರೆ ಯಾವ ಸಂಸಾರನೂ ಹಾಳಾಗಲ್ಲ, ಹೊಡೆಯಲ್ಲ. ನನಗೆ ಗೊತ್ತಿದ್ದಂಗೆ ಒಂದು 6 ಜನ ಏನೋ ಬರ್ತಿದ್ರು, ಗಂಡು ಮಕ್ಳಿಗೇನಾದರೂ ಹೇಳಿ, ಗಂಡು ಮಕ್ಕಳು ನಾವು ಹೇಗಿರಬೇಕು ಅಂದರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಲಾಸ್ಟಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ, ಹೆಣ್ಣಿಗೆ 4 ಮೂಲೆನೂ ನೆಟ್ಟಿಗಿದ್ದರೆ ನಿಜವಾಗ್ಲೂ ಅವಳು ಸಂತೋಷವಾಗಿ ಸುಖವಾಗಿ ನಿಮ್ಮ ಜೊತೆಲಿರ್ತಾಳೆ. ಅಡುಗೆ ಮನೆ, ಬೆಡ್ರೂಮು, ಎಲ್ಲ ವಿಷಯದಲ್ಲೂ ಅವಳ ಜೊತೆಲಿ ಚೆನ್ನಾಗಿರಿ. ಆವಾಗ ಅವಳಿಗೆ ಬೇರೆ ಎಲ್ಲೋ ದೃಷ್ಟಿ ಹೋಗಲ್ಲ. ನೀವು ಯಾವುದಾದ್ರೂ ಒಂದರಲ್ಲಿ ಕಡಿಮೆ ಮಾಡಿದ್ರಿ ಅಂದರೆ ಅವಳ ದೃಷ್ಟಿ ಬೇರೆ ಕಡೆ ಹೋಗುತ್ತೆ, ನಿಮ್ಮ ಸಂಸಾರನೇ ಛಿದ್ರ ಆಗುತ್ತೆ. ಇಷ್ಟೇಳಿ ಏನಾದರೂ ತಪ್ಪಿದರೆ ಗಂಡು ಮಕ್ಕಳು ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.